ಶಂಕರರು ಯಾವೊಂದು ಮಾರ್ಗವನ್ನು ನಮಗೆ ತೋರಿಸಿದ್ದಾರೋ ಅದು ನಮ್ಮ ಸನಾತನ ಧರ್ಮದ ಮಾರ್ಗ. ಅವರು ತೋರಿಸಿರುವಂತಹದ್ದು ಬರೀ ಅವರ ಮಾರ್ಗ ಅಂತ ಮಾತ್ರ ಅಲ್ಲ, ಶಂಕರರು ತೋರಿಸಿದ್ದು ನಮ್ಮ ಸನಾತನ ಧರ್ಮದ ಮಾರ್ಗ. ಬೇರೆ ಯಾರನ್ನೂ ಸಹ ಅವರು ದ್ವೇಷ ಮಾಡಲಿಲ್ಲ. ಅವ್ರು ಏನ್ ಮಾಡಿದ್ರು, ಇನ್ನೊಬ್ಬರಲ್ಲಿ ಇರ್ತಕ್ಕಂತಹ ತಪ್ಪಾದ ವಿಚಾರಗಳನ್ನು ತೋರಿಸಿದ್ರು. ಇದು ಸರಿ ಇಲ್ಲಪ್ಪ, ಇದು ನೀವು ಸರಿ ಮಾಡ್ಕೊಳ್ಬೇಕು ಅಂತ ಮಾತ್ರ ತೋರಿಸಿದ್ರೆ ಹೊರತು ಯಾರನ್ನು ಸಹ ಅವರು ದ್ವೇಷ ಮಾಡಿ ದ್ವೇಷಪೂರ್ವಕವಾಗಿ ಯಾರನ್ನು ಸಹ ಅವರು ಖಂಡನೆ ಮಾಡಿದ್ದಿಲ್ಲ. ಎತ್ತು ತೈಹಿನ ಮುಚ್ಯತೆ ತಥೋ ಯುಕ್ತಿ ವಿರುದ್ಧ ಮಿತೃತ್ವ ತತ್ ಖಂಡ್ಯತೆ. ಮಾರ್ಕಂಡೇಯ ಮಹರ್ಷಿ ಭಗವಂತನನ್ನು ಕೇಳ್ತಾರೆ. ಭಾಗವತರು ಅಂತ ಹೇಳ್ತಿದ್ದಾರೆ. ಭಾಗವತರು ಅಂತಂದ್ರೆ ಯಾರು, ಅವರ ಲಕ್ಷಣಗಳೇನು? ಆಗ ಭಗವಂತ ಹೇಳ್ತಾನೆ, ಆ ಶಿವಕೇಶವರಲ್ಲಿ ಯಾರಿಗೆ ತಾರತಮ್ಯ ದೃಷ್ಟಿ ಅನ್ನುವುದಿರುವುದಿಲ್ಲವೋ ಅವರು ನಿಜವಾದಂತಹ ಭಾಗವತರು. ಶಂಕರರು ಯಾವೊಂದು ಮಾರ್ಗವನ್ನು ನಮಗೆ ತೋರಿಸಿದ್ದಾರೋ ಅದು ನಮ್ಮ ಸನಾತನ ಧರ್ಮದ ಮಾರ್ಗ. ಅವರು ತೋರಿಸಿರುವಂತಹದ್ದು ಬರೀ ಅವರ ಮಾರ್ಗ ಅಂತ ಮಾತ್ರ ಅಲ್ಲ, ಶಂಕರರು ತೋರಿಸಿದ್ದು ನಮ್ಮ ಸನಾತನ ಧರ್ಮದ ಮಾರ್ಗ. ಶಂಕರ ಒಂದು ಮಾರ್ಗ ತೋರಿಸಿಲ್ಲ, ಅದು ಬರೀ ಶಂಕರ ಮಾತ್ರ ಮಾರ್ಗ ಅಂತ ಹಾಗೆ ಯಾರು ತಿಳ್ಕೊಳ್ಬಾರದು. ಅವರು ತೋರಿಸಿರುವಂತಹದ್ದು ನಮ್ಮ ಸನಾತನ ಧರ್ಮದ ಮಾರ್ಗ. ಅದರಲ್ಲಿ ಅವರು ಪ್ರತಿಯೊಂದನ್ನು ಸಹ ನಮ್ಮ ಪ್ರಮಾಣಗಳನ್ನು ಇಟ್ಟುಕೊಂಡು ಎಲ್ಲ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು ಇದೆಲ್ಲವೂ ಸಹ ನಮಗೆ ಏನೇನು ಹೇಳ್ತಾ ಇದೆಯೋ ಅದನ್ನೇ ಅವರು ತಮ್ಮ ಗ್ರಂಥಗಳಲ್ಲಿ ತೋರಿಸಿದ್ದಾರೆ. ವಿಶೇಷವಾಗಿ ಅದನ್ನು ಐಕಮತ್ಯ ಅಂದ್ರೆ ಎಲ್ಲದರಲ್ಲೂ ಒಂದು ಸಮನ್ವಯವನ್ನು ಮಾಡಿ ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಇದೆಲ್ಲದರಲ್ಲೂ ಒಂದು ವಿಶೇಷವಾದಂತಹ ಸಮನ್ವಯವನ್ನು ಮಾಡಿ ಶಂಕರರು ನಮಗೆ ಈ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅವರು ನಮಗೆ ತೋರಿಸಿದಂತಹ ಮಾರ್ಗ ಇದು ವೈದಿಕ ಮಾರ್ಗ. ಅವರು ನಮಗೆ ತೋರಿಸಿದಂತಹ ಮಾರ್ಗ ಇದೇ ನಮ್ಮ ಸನಾತನ ಧರ್ಮದ ಮಾರ್ಗ. ಅದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತೆ ಅವರು ಬೇರೆ ಯಾರನ್ನೂ ಸಹ ಅವರು ದ್ವೇಷ ಮಾಡಲಿಲ್ಲ. ಅವ್ರು ಏನ್ ಮಾಡಿದ್ರು, ಇನ್ನೊಬ್ಬರಲ್ಲಿ ಇರ್ತಕ್ಕಂತಹ ತಪ್ಪಾದ ವಿಚಾರಗಳನ್ನು ತೋರಿಸಿದ್ರು. ಇದು ಸರಿ ಇಲ್ಲಪ್ಪ, ಇದು ನೀವು ಸರಿ ಮಾಡ್ಕೊಳ್ಬೇಕು ಅಂತ ಮಾತ್ರ ತೋರಿಸಿದ್ರೆ ಹೊರತು ಯಾರನ್ನು ಸಹ ಅವರು ದ್ವೇಷ ಮಾಡಿ ದ್ವೇಷಪೂರ್ವಕವಾಗಿ ಯಾರನ್ನು ಸಹ ಅವರು ಖಂಡನೆ ಮಾಡಿದ್ದಿಲ್ಲ. ಏನ್ ಮಾಡಿದ್ರು ಅಂತ ಅದನ್ನು ಅವರೇ ಸ್ಪಷ್ಟವಾಗಿ ಒಂದು ಕಡೆ ಹೇಳ್ತಾರೆ. ಅವ್ರ ಸೂತ್ರ ಭಾಷ್ಯದಲ್ಲೇ ಒಂದು ಕಡೆ ಹೇಳ್ತಾರೆ. ಒಂದು ಅಧಿಕರಣದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತೆಲ್ಲ ಇದೆ. ಈಗ ಅಲ್ಲಿ ಅವರು ಇನ್ನು ಒಂದು ಪಕ್ಷದವರು, ಅದು ನಮ್ಮ ಧರ್ಮದ ಪಕ್ಷವೇ, ಅವರು ಭಗವದ್ ಆರಾಧನೆ ವಿಶೇಷವಾಗಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಇದನ್ನೆಲ್ಲ ನಾವೇನು ಖಂಡನೆ ಮಾಡೋದಿಲ್ಲ, ಯಾಕಂದ್ರೆ ಅದು ನಾವು ಮಾಡ್ತೀವಿ, ನಮಗೂ ಅದು ಮಾಡ್ಲಿಕ್ಕಿದ್ದೇ ಇದೆ. ಆದ್ರೆ ಆ ಒಂದು ಸಿದ್ಧಾಂತದಲ್ಲಿ ಕೆಲವು ತಪ್ಪುಗಳಿದೆ, ಕೆಲವು ವಿಚಾರಗಳಿವೆ. ಅವುಗಳು ಸಹ ತಪ್ಪು ಅಂತ ನಾನು ಹೇಳ್ತಿರೋದಿಲ್ಲ, ನನ್ನ ದೃಷ್ಟಿಯಿಂದ ಅದು ತಪ್ಪು ಅಂತ ಹೇಳ್ತಿರೋದಿಲ್ಲ. ಯುಕ್ತಿ ಬಲ ಇಲ್ಲ, ಅದಕ್ಕೆ ಯುಕ್ತಿಗೆ ಸ್ವಲ್ಪ ಅನುಕೂಲವಾಗಿಲ್ಲ ಅದು. ಆದ್ರಿಂದ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಶಂಕರರು ಅಲ್ಲಿ ಹೇಳ್ತಾರೆ. ಆ ಅಧಿಕರಣದ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದ್ರೆ ಅದೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಅವರು ಸಹ ಭಗವದ್ ಆರಾಧನೆ ಮಾಡ್ತಾರೆ, ಭಗವದ್ ಆರಾಧನೆ ಮಾಡ್ಬೇಕು, ಅದೇ ಅವರು ಪ್ರಧಾನವಾಗಿದ್ದಾರೆ, ಅದನ್ನು ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಿರ್ಬೇಕಾದ್ರೆ ನೀವು ಯಾಕೆ ಅವ್ರನ್ನ ಖಂಡನೆ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವರನ್ನು ಖಂಡನೆ ಮಾಡುವುದು, ಅದಕ್ಕೆ ಅವ್ರು ಶಂಕರ್ ಹೇಳ್ತಾರೆ, ಅವರನ್ನು ಖಂಡನೆ ಮಾಡುವುದು ಅಂತಂದ್ರೆ ಅವ್ರು ಹೇಳಿದಂತ ಭಗವದ್ ಆರಾಧನೆಯನ್ನು, ಭಗವದ್ ಭಕ್ತಿಯನ್ನು ಖಂಡನೆ ಮಾಡುವುದು ಅಂತ ಅರ್ಥ ಅಲ್ಲ. ಅದು ನಮಗೂ ಇದ್ದೇ ಇದೆ, ಅದಿದ್ದೇ ಇದೆ. ಆದ್ರೆ ಅದನ್ನು ಖಂಡನೆ ಮಾಡ್ತಿರುವುದಲ್ಲ. ಅಲ್ಲಿ ಹೇಳ್ತಾ ಇರುವುದೇನು ಅಂತಂದ್ರೆ, ಯಾವುದು ಯುಕ್ತಿ ವಿರುದ್ಧವಾಗಿದೆಯೋ ಅವರ ಒಂದು ಸಿದ್ಧಾಂತವನ್ನು ಅವರು ಪ್ರತಿಪಾದನೆ ಮಾಡಲಿಕ್ಕೆ ಕೆಲವು ಪ್ರಕ್ರಿಯೆಗಳನ್ನು ಇಟ್ಟುಕೊಂಡಿದ್ದಾರೆ. ಆ ಒಂದು ಪ್ರಕ್ರಿಯೆಗಳಲ್ಲಿ ಯುಕ್ತಿ ವಿರುದ್ಧವಾದಂತಹ ಅಂಶಗಳು ಕೆಲವಿವೆ, ಅದು ಸರಿ ಮಾಡಿಕೊಳ್ಬೇಕು ಅಂತ ಅದನ್ನು ಮಾತ್ರ ಖಂಡನೆ ಮಾಡ್ತಿರುವುದು ಅಂತ ಸ್ಪಷ್ಟವಾಗಿ ಅಲ್ಲಿ ಶಂಕರರು ಹೇಳ್ತಾರೆ. ಇದನ್ನೆಲ್ಲ ಏನೇನು ಹೇಳ್ತಿದಾರೋ ತತ್ವ ಖಂಡ್ಯತೆ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ನಾವು ಖಂಡನೆ ಮಾಡುವುದಿಲ್ಲ. ಎತ್ತು ತೈಹಿನ ಮುಚ್ಯತೆ ತಥೋ ಯುಕ್ತಿ ವಿರುದ್ಧ ಮಿತೃತ್ವ ತತ್ ಖಂಡ್ಯತೆ ಅಂತ ಅಲ್ಲಿ ಸ್ಪಷ್ಟವಾಗಿ ಶಂಕರರು ಆ ಅಧಿಕರಣದಲ್ಲೇ ಹೇಳಿದ್ದಾರೆ. ಉತ್ಪತ್ತಿ ಸಂಭವ ಅಂತ ಒಂದು ಅಧಿಕರಣ ಇದೆ. ಆ ಒಂದು ಅಧಿಕರಣದಲ್ಲಿ ಅಲ್ಲಿ ಅವರು ಅದನ್ನು ತೋರಿಸಿದ್ದಾರೆ, ಈ ಒಂದು ವಿಷಯವನ್ನು ತೋರಿಸಿದ್ದಾರೆ. ಮತ್ತೆ ಇನ್ನೊಂದೇನು, ಈಗ ಭಾಗವತ ಪುರಾಣ, ನಿಜವಾಗಲೂ ಭಾಗವತರು ಅಂತಂದ್ರೆ ಯಾರು, ಇದರ ಬಗ್ಗೆ ನಮಗೆ ಪುರಾಣ ಹೇಳುತ್ತೆ. ಭಾಗವತರು ಅಂತಂದ್ರೆ ಯಾರು, ಇದರ ಬಗ್ಗೆ ನಮಗೆ ಪುರಾಣ ಸ್ಪಷ್ಟವಾಗಿ ಹೇಳಿದೆ. ಪುರಾಣದಲ್ಲಿ ನಾರದ ಪುರಾಣದಲ್ಲೇ ಬರುತ್ತೆ, ಆರಂಭದಲ್ಲೇ ಬರುತ್ತೆ. ನಾರದ ಪುರಾಣದ ಆರಂಭ ಭಾಗದಲ್ಲೇ ಏನ್ ಬರುತ್ತೆ ಅಂತಂದ್ರೆ, ಮಾರ್ಕಂಡೇಯ ಮಹರ್ಷಿ ಭಗವಂತನನ್ನು ಕೇಳ್ತಾರೆ. ಭಾಗವತರು ಅಂತ ಹೇಳ್ತಿದ್ದಾರೆ. ಭಾಗವತರು ಅಂತಂದ್ರೆ ಯಾರು, ಅವರ ಲಕ್ಷಣಗಳೇನು? ಆಗ ಭಗವಂತ ಹೇಳ್ತಾನೆ, ಭಾಗವತನ ಲಕ್ಷಣಗಳು ಭಾಗವತರು ಅಂತಂದ್ರೆ ಅವರು ತುಂಬಾ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಅವರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಗುಣಗಳಿವೆ, ತುಂಬಾ ಲಕ್ಷಣಗಳಿವೆ. ಆದ್ರೆ ಕೆಲವೊಂದನ್ನು ಹೇಳ್ತೀನಿ ಅಂತ ಭಗವಂತ ಹೇಳಿ ಆ ಲಕ್ಷಣಗಳನ್ನೆಲ್ಲ ಹೇಳ್ತಾನೆ. ಅದರಲ್ಲಿ ನಮ್ಗೆ ಬರುವಂತಹದ್ದು ಅಂತಂದ್ರೆ, ಶಿವೇಚ ಪರಮೇಶೇಚ ವಿಷ್ಣುಚ ಪರಮಾತ್ಮನಿ ಸಮಬುದ್ಧಿಯ ಪ್ರವರ್ತಂತೆ ದೇವೈ ಭಾಗವತ ಸ್ಮೃತ ಅಂತ ಸ್ವತಃ ಭಗವಂತ ಈ ಮಾತನ್ನು ಹೇಳ್ತಾನೆ.
ಆ ಶಿವಕೇಶವರಲ್ಲಿ ಯಾರಿಗೆ ತಾರತಮ್ಯ ದೃಷ್ಟಿ ಅನ್ನುವುದಿರುವುದಿಲ್ವೋ ಅವರು ನಿಜವಾದಂತಹ ಭಾಗವತರು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಯಾವೊಂದು ಜ್ಞಾನವನ್ನು ಶಂಕರರು ನಮಗೆ ಕೊಟ್ಟಿದ್ದಾರೋ, ಯಾವೊಂದು ತತ್ವವನ್ನು ನಾವು ಅನುಸರಣೆ ಮಾಡ್ತಾ ಇದೀವೋ ಆ ಒಂದು ತತ್ವದಲ್ಲೇ ಶಿವಕೇಶವರಿಗೆ ಭೇದ ದೃಷ್ಟಿ ಅನ್ನುವುದಿಲ್ಲ. ಅದೇ ಸಮಾನಂತಹ ಒಂದು ದೃಷ್ಟಿ ಇರುವುದು ಅಲ್ಲಿ. ಅದರಿಂದ ಆ ಶಿವೇಚ ಪರಮೇಶೇಚ ವಿಷ್ಣುಚ ಪರಮಾತ್ಮ ಸಮಬುದ್ಧ, ಇದು ಸ್ಪಷ್ಟವಾಗಿ ಭಗವಂತ ಅಲ್ಲಿ ಹೇಳಿರುವಂತಹದ್ದು. ಆಗ ಆ ಶಿವಕೇಶವರಲ್ಲಿ ತಾರತಮ್ಯ ಇಲ್ಲದೆ ಇರುವಂತಹವರು ಯಾರಿರ್ತಾರೋ ಅವರು ನಿಜವಾಗಲೂ ಭಾಗವತರು, ಅವರು ಭಾಗವತವರು ಅಂತ ಅದನ್ನೇ ಅಲ್ಲಿ ವಿಶೇಷವಾಗಿ ಹೇಳಿದ್ದು. ಮತ್ತೆ ಇನ್ನು ಭಾಗವತ ಪುರಾಣದಲ್ಲೂ ದಕ್ಷಯಜ್ಞ ಆ ಧ್ವಂಸದ ಸಂದರ್ಭದಲ್ಲಿ ಅದೇ ಒಂದು ವಿಚಾರ ಬರುತ್ತೆ. ಸ್ವತಃ ಭಗವಂತ ಅಲ್ಲಿ ಒಂದು ಪ್ರಿಯಮಾಣ ಇವ ಅಂತ ಒಂದು ಮಾತಿದೆ. ಭಗವಂತ ದಕ್ಷಿಣ ಹತ್ರ ಮಾತಾಡ್ತಿರೋತ್ತಿಗೆ ಹೇಳ್ತಾನೆ ಪ್ರಿಯಮಾಣ ಇವ ಬಭಾಷೆ ಅಂತ ಬರುತ್ತೆ. ಇವ ಅಂತ ಯಾಕೆ ಹಾಕಿದ್ರೆ ವಸ್ತುದಾನ ಪ್ರಿಯಮಾಣ ಕುತಃ ಇತ್ಯುಕ್ತೆ ಶಿವೇ ದ್ವೇಷ ಅಸ್ತಿ ಅತಃ ವಸ್ತುದಾನ ಪ್ರಿಯಮಾಣ ಪ್ರಿಯಮಾಣ ಅಂತ ಪ್ರಿಯಮಾಣ ಇವ ಅಂತ ಅಲ್ಲಿ ಅದನ್ನು ಶ್ರೀದೇವಿ ವ್ಯಾಖ್ಯಾನದಲ್ಲಿ ಅದನ್ನು ತೋರಿಸಿದ್ದಾರೆ. ಪ್ರಿಯಮಾಣ ಇವ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ ವಸ್ತುದಾನ ಪ್ರಿಯಮಾಣ ಕುತಃ ಇತ್ಯುಕ್ತೆ ಶಿವೇ ತಸ್ಯ ದ್ವೇಷಸ್ಯ ಸತ್ವಾತ್. ಶಿವನ ವಿಷಯದಲ್ಲಿ ದ್ವೇಷವನ್ನು ಮಾಡಿದ್ರೆ ತಾರತಮ್ಯ ದೃಷ್ಟಿ ಇಟ್ಟಿದ್ರಿಂದ ಅದು ಭಗವಂತನಿಗೆ ಸಮಾಧಾನವಾಗಿಲ್ಲ. ಆದ್ರಿಂದ ಸುಮ್ಮನೆ ಏನು ತೋರಿಸ್ಕೊಳ್ಳಿಕ್ಕೆ ಒಂಥರ ಪ್ರಸನ್ನನಾಗಿದ್ದ ಒಂಥರ ಮಾತಾಡಿದ ಅಂತ ಅದರ ಅರ್ಥ. ಯಾಕೆ ಹಾಗೆ ಪ್ರಸನ್ನಾಗಿ ಮಾತಾಡೋದಿತ್ತಲ್ಲ ಅಂದ್ರೆ ವಾಸ್ತವವಾಗಿ ಪ್ರಸನ್ನತೆ ಇಲ್ಲ. ಯಾಕಂದ್ರೆ ಆ ದಕ್ಷ ಶಿವನಿಗೆ ಅವಮಾನ ಮಾಡಿದ್ದ, ಅದು ಭಗವಂತನಿಗೆ ಇಷ್ಟ ಇಲ್ಲ. ಅದರಿಂದ ತುಂಬಾ ಕೋಪ ಬಂತು ಭಗವಂತನಿಗೆ. ಆಮೇಲೆ ಹೇಳ್ತಾನೆ ಈ ತರ ಮತ್ತೆ ಯಾವತ್ತೂ ಸಹ ಮಾಡಬಾರ್ದು, ನಾನು ಶಿವ ಬ್ರಹ್ಮ ತ್ರಿಮೂರ್ತಿಗಳೆಲ್ಲರೂ ಸಹ ಒಂದೇ ಪರಬ್ರಹ್ಮದ 3 ರೂಪಗಳು ಅಷ್ಟೇ ಅಂತ ಅಹಂ ಸರ್ವಾಚ ಅಂತ ಅಲ್ಲಿ ಬರುತ್ತೆ. ಅದೆಲ್ಲ ಅಲ್ಲಿ ಬರುತ್ತೆ. ಅಹಂ ಬ್ರಹ್ಮಾಚ ಸರ್ವಶ್ಚ ಅಂತ ಅಲ್ಲಿ ಶ್ಲೋಕಗಳು ಬರುತ್ತೆ. ಅದು ಆದ್ದರಿಂದ ಅದೆಲ್ಲ ಭಾಗವತದಲ್ಲಿ ಇನ್ನು ಈ ತರದ್ದು ಬೇಕಾದಷ್ಟಿದೆ, ಪುರಾಣಗಳೆಲ್ಲ ಬೇಕಾದಷ್ಟಿದೆ. ಅದೇ ಪುನಃ ನಾರದ ಪುರಾಣದಲ್ಲೇ ಹರಿಂ ಹರಂ ವಿಧಾತಾರಂ ಯಃ ಪಶ್ಯತ್ಯ ಏಕರೂಪಿಣಂ ಸಯಾತಿ ಪರಮಾನಂದಂ ಶಾಸ್ತ್ರಾಣಾಮೇಷ ನಿಶ್ಚಯ ಅಂತ ನಾರದ ಪುರಾಣದಲ್ಲಿ ಬರುತ್ತೆ. ಅದೇ ತರ ಹರಿಶಂಕರಯವರ ಮಧ್ಯೆ ಬ್ರಹ್ಮಣಶ್ಚಾಪಿ ಯೋನರಃ ಭೇದಂ ಕರೋತಿ ಸೌಭ್ಯೇತಿ ನರಕಂ ವೃಷಧಾರಣಂ ಅಂತ ನಾರದ ಪುರಾಣದಲ್ಲಿದೆ. ಅದರ ಮೊದಲಿಗಿರುವುದು ಇದು. ಆಮೇಲೆ ಮುಂದಿನ ವಿಷಯ ಹರಿಂ ಹರಂ ವಿಧಾತಾರಂ ಯಃ ಪಶ್ಯತ್ಯ ಏಕರೂಪಿಣಂ ಸಯಾತಿ ಪರಮಾನಂದಂ ಪೂರ್ವತನಸ್ತು ನರಕಯಾತಿ ಅಯಂತು ಹರಿಂ ಹರಂ ವಿಧಾತಾರಂ ಯಃ ಪಶ್ಯತ್ಯ ಏಕರೂಪಿಣಂ ಸಯಾತಿ ಪರಮಾನಂದಂ ಶಾಸ್ತ್ರಾಣಾಂ ಅಯಂ ಭವತಾ ನಿಶ್ಚಯವ ನಾನು ಮಮ ನಿಶ್ಚಯ ಶಾಸ್ತ್ರಾಣಾಮೇಷ ನಿಶ್ಚಯ. ಶಾಸ್ತ್ರಗಳು ಹೀಗೆ ಹೇಳ್ತಾ ಇವೆ, ನಾನ್ ತೀರ್ಮಾನ ಮಾಡಿದ್ದಲ್ಲಪ್ಪ, ಇದು ಶಾಸ್ತ್ರಗಳು ಹೇಳ್ತಾ ಇವೆ ಅಂತ ನಮಗೆ ನಾರದ ಪುರಾಣದಲ್ಲಿದೆ. ಹೀಗೆ ಅಲ್ಲಿ ಶಂಕರರು ಹೇಳಿದಂತಹ ಪ್ರತಿಯೊಂದು ವಿಷಯವೂ ಸಹ ನಮಗೆ ಪುರಾಣಾದಿಗಳಲ್ಲಿ ವಿಶೇಷವಾಗಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಮತ್ತೆ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿದೆ ಶಂಕರರ ಅದ್ವೈತ ತತ್ವ. ಶಂಕರರು ಏನ್ ಹೇಳಿದ್ರು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ, ಅಂದ್ರೆ ದ್ವೈತವನ್ನು ಮಿಥ್ಯಾ ಅಂತ ಹೇಳಿದ್ರು, ಬ್ರಹ್ಮ ಸತ್ಯಂ ಅಂತ ಹೇಳಿದ್ರು. ಇದನ್ನು ಶಂಕರರು ಸ್ವತಃ ಸೃಷ್ಟಿ ಮಾಡಿ ಹೇಳ್ತಾರೆ. ಇದನ್ನೇ ನಮ್ಮ ವಿಷ್ಣು ಪುರಾಣ ಹೇಳ್ತಾ ಇದೆ. ದ್ವೈತಿನೋ ಅತಥ್ಯ ದರ್ಶನ ಅಂತ ಹೇಳ್ತಾ ಇದೆ. ದ್ವೈತಿನೋ ತಥ್ಯ ದರ್ಶನ ಅಂತ ವಿಷ್ಣು ಪುರಾಣದಲ್ಲೇ ಬರುತ್ತೆ. ದ್ವೈತಿನ ಅತಥ್ಯ ದರ್ಶನ ಅಂದ್ರೆ ದ್ವೈತ ದೃಷ್ಟಿ ಅನ್ನೋದು ಮಿಥ್ಯಾ ದೃಷ್ಟಿ ಅಂತ ಅರ್ಥ. ಅಂದ್ರೆ ಅದು ಇದೆ, ವ್ಯವಹಾರದಲ್ಲಿದೆ ಅಷ್ಟೇ. ಹಾಗಾಗಿ ಇಲ್ವೇ ಇಲ್ಲ ಅಂತಲ್ಲ, ವ್ಯವಹಾರ ದೃಷ್ಟಿಯಲ್ಲಿದೆ. ಅದೇ ಪಾರಮಾರ್ಥಿಕ ದೃಷ್ಟಿ ಅಲ್ಲ. ಪಾರಮಾರ್ಥಿಕ ದೃಷ್ಟಿ ಯಾವುದು ಅಂತಂದ್ರೆ ಅದು ಶುದ್ಧ ಪರಬ್ರಹ್ಮ ದೃಷ್ಟಿ, ಅದ್ವೈತ ದೃಷ್ಟಿ ಅನ್ನೋದು ಅಂತ ವಿಷ್ಣು ಪುರಾಣ ನಮಗೆ ಸ್ಪಷ್ಟವಾಗಿ. ಅಲ್ಲೊಂದು ದೃಷ್ಟಾಂತನೂ ಇದೆ. ಒಂದೇ ಗಾಡಿ ಒಂದು ವೇಣುವಿನ ಒಳಗೆ ಪ್ರವೇಶ ಮಾಡಿ ಒಂದೊಂದು ರಂಧ್ರದಿಂದ ಬರುವಾಗ ಒಂದೊಂದು ರೀತಿಯಾದ ಶಬ್ದವನ್ನು ಹೊಂದುತ್ತೆ. ಒಂದೊಂದು ರೀತಿಯಾದ ಶಬ್ದವನ್ನು ಹೊಂದಿ ಒಂದೊಂದು ಧ್ವನಿಯಿಂದ ಹೊರ ಬರುತ್ತೆ. ಅದೇ ತರ ಒಂದೇ ಪರಮಾತ್ಮ ಉಪಾಧಿಯೊಳಗೆ ಒಂದೊಂದು ಉಪಾಧಿಯೊಳಗೂ ಹೋಗಿ ಒಂದೊಂದು ರೀತಿಯಾಗಿ ನಮ್ಗೆ ಕಾಣಿಸ್ತಾ ಇದೆ ಅನ್ನೋ ದೃಷ್ಟಾಂತವನ್ನು ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಹೇಗೆ ವೇಣುರಂಧ್ರ ಪ್ರವೇಶ ಮಾಡಿ ವೇಣುರಂಧ್ರ ಪ್ರವೇಶನ ಅಂತ ಒಂದು ಶ್ಲೋಕ ಬರುತ್ತೆ ಅಲ್ಲಿ. ಆ ವಾಯು ಅನ್ನೋದು ವೇಣುವಿನೊಳಗೆ ಪ್ರವೇಶ ಮಾಡಿ ಒಂದೊಂದು ರಂಧ್ರದಿಂದ ಹೊರಬರುವಾಗ ಒಂದೊಂದು ತರ ಬರ್ತಾ ಇದೆಯೋ, ಅದೇ ತರ ಒಂದೇ ಪರಬ್ರಹ್ಮ ಅನೇಕ ಉಪಾಧಿಗಳಲ್ಲಿ ಪ್ರವಿಷ್ಟವಾಗಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ಅದನ್ನು ಸ್ವತಃ ಪುರಾಣದಲ್ಲಿ ಹೇಳಿದ್ದಾರೆ. ಈ ತರ ಅನೇಕ ವಿಚಾರಗಳನ್ನು ಶಂಕರರು ಹೇಳಿದ್ದನ್ನು ನಮ್ಮ ಪುರಾಣಗಳು ಶಿವಕೇಶವಾದ್ಯತೆ ಇರ್ಬೋದು, ಅದ್ವಿತೀಯ ತತ್ವ ಅದ್ವೈತ ತತ್ವ ಇರ್ಬೋದು, ಬ್ರಹ್ಮನ ಜಗನ್ಮಿಥ್ಯಾತ್ವ ಇರ್ಬೋದು, ಈ ತರ ಅನೇಕ ವಿಚಾರಗಳನ್ನ ಆ ವೇದಗಳು, ಶಾಸ್ತ್ರಗಳು, ಪುರಾಣಗಳು ಇದೆಲ್ಲದನ್ನೂ ಸಹ ನಮಗೆ ತಿಳಿಸ್ತಾ ಇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.